ಎಣಿಕೆ ಕಾರ್ಯದಲ್ಲಿ ಎಲ್ಲರೂ ನಮ್ಮವರೇ ಇದ್ರೆ ಮೇಲೆ ನಾನು ಈಗಲೇ ಎಣಿಕೆ ರೂಮ್ಗೆ ಹೋಗಿ ಬರ್ತೀನಿ. ಡೋಂಟ್ ವರಿ, ಓಕೆ? ಇದೀಗ ಬಂದ ಸುದ್ದಿ, ಕೊನೆ ಸುತ್ತಿನ ಮತ ಎಣಿಕೆ ಕಾರ್ಯ ಮುಗಿದಿದ್ದು ಆನೆ ಗುರುತಿನ ಕೋಟ್ಯಾಧೀಶ್ವರ ಪ್ರಕಾಶ್ ಗೌಡರನ್ನ ಅವರ ಸಮೀಪದ ಪ್ರತಿಸ್ಪರ್ಧಿ ಡಾಕ್ಟರ್ ಸತ್ಯಾನಂದರು 20,400 ಮತಗಳ ಅಂತರದಿಂದ ಅವರನ್ನು ಸೋಲಿಸಿ ವಿಜಯಶಾಲಿಯಾಗಿದ್ದಾರೆ. ನಮ್ಗೆ ಏನ್ ಮಾಡ್ಲಿ
ತಿನಿಸಿ ಒಂದು ಚೆನ್ನುಡಿ ಚೆಲುವಿ ಹೆಣ್ಣು ತರಿಸಿ ಅವಳ ಕೂಡ ನಿಮ್ಮ ಮೈಕೈ ತಿಕ್ಕಿಸಿ ನನ್ನ ಮಾತು ಎಲ್ಲ ಪ್ರೇಮದಿಂದ ಆರಿಸಿ ನನ್ನ ಮಾತು ಟೇಪ್ ರೆಕಾರ್ಡ್ ಮಾಡ್ಸೇನ್ರಿ ಗೌಡ್ರ ಟೇಪ್ ರೆಕಾರ್ಡ್ ಮಾಡ್ಸೇನ ಟೇಪ್ ರೆಕಾರ್ಡ್ ಮಾಡ್ಸೋ ಯಾರು ಅಲ್ರಿ ಇವತ್ತು ಆರಿಸಿದ ಸತ್ಯಾನಂದ ದಯಾನಂದ್ರಿ ಗೌಡ್ರ ದಯಾನಂದ ಬಸಲಿಂಗಪ್ಪ ಶೆಟ್ಟಿ ರೋಗಿಸುವ ಸಮಯದಲ್ಲಿ ಮತ್ತೊಂದು ರೋಗ ಆರಂಭಗೊಂಡಿದೆ. ಅಂದರೆ ಮದ್ಯಪಾನದ ಮತ್ತಿನಲ್ಲಿ ನಾವು ಮಾತನಾಡಿದ್ದಲ್ಲ ಆ ಇದೇ ಸುಳಿಯಲ್ಲಿ ಸುತ್ತಿಕೊಂಡಿರುತ್ತಾರೆ. ಗೌಡ್ರೆ, ನೀವು ಇನ್ನು ಕಿರ್ಚಾಡಿಕೊಂತ ಕುಳಿತರೆ ನಮ್ಮೆಲ್ಲರ ನೆತ್ತಿ ಮೇಲೆ ಅವರ ಕತ್ತಿ ಸದಾನೆ ತರುತ್ತದೆ. ಇದಕ್ಕಿರುವುದು ಒಂದೇ ದಾರಿ. ಏನಂತ ಹೇಳಬೇಡ, ನಾವು ಮಾಡಿರುವ ಕೆಲಸವನ್ನು ಕೇಳಿಸಿಕೊಂಡ ಆ ದೂರ ಇಲ್ಲಿರಬಾರ್ದು. ನಾಳೆ ನಡೆಯುವ ಸತ್ಯಾನಂದನ ಸಭೆಯಲ್ಲಿ ಟೈಮ್ ಬಾಂಬನ್ನು ಫಿಕ್ಸ್ ಮಾಡಿ ಅವನ ಸಂಸಾರದ ಕಣ್ಣೆ ಅಂದಿರುವ ಆ ಶಿವಾನಂದನ ಹೊತ್ತು ತಂದು ಆ ದಯಾನಂದನ ಕೈಯಿಂದ ಆ ಕೆಲಸ ನಾವು ವಶಪಡಿಸಿಕೊಳ್ಳಲೇಬೇಕು. ಮರ್ಯಾದೆಯಿಂದ ಆ ದಯಾನಂದ ಕೊಡದಿದ್ದರೆ ಅವರ ಮಾವನ ಪ್ರಾಣ ಅಲ್ಲೇ ಬಿಡ. ಆ ನಂತರ ಆ ದಯಾನಂದನ ಪ್ರಾಣ ನಿಮ್ಮ ಕೈ ಬಂದೂಕಿನಿಂದ ಫೈರ್. ಹೇಗಿದೆ ಅಂದ್ರೆ ಹೇಗಿದೆ ಈ ಐಡಿಯಾ? ವೆರಿ ಗುಡ್, ಇದು ಒಳ್ಳೆಯ ಪ್ಲಾನ್. ಈ ಪ್ಲಾನ್ ಇಂದ ಅವರು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ, ಎಲ್ಲರೂ ಪ್ಲಾನ್ ಬಗ್ಗೆ ಚರ್ಚೆ ಮಾಡೋಣ.